ನಮಸ್ತೆ ಸ್ನೇಹಿತರೆ. ಈಗ ನಿನ್ನೆ ವಿಧಾನಸಭಾ ಪರಿಷತ್ತಿನ ಒಂದು ಚುನಾವಣೆ ನಡೀತು. ಇಲ್ಲಿ ಯಾರ್ಯಾರು ಮೊದಲೇ ಗೊತ್ತಿರೋದು ನಿರ್ಧಾರ ಇರಲಿಲ್ಲ. ಅದರಲ್ಲೂ BJP ಮತ್ತು JDS ಪಕ್ಷದಿಂದ ಅಡ್ಡ ಮತದಾನಗಳು ಆಗಿದ್ದಾವೆ. ಇದರಿಂದ JDSನ ಒಂದು ಅಭ್ಯರ್ಥಿ ಗೆಲ್ಲಿಲ್ಲ. ಈ ಅಡ್ಡ ಮತದಾನದಿಂದ JDS ಕ್ಯಾಂಡಿಡೇಟ್ ಗೆದ್ದಿಲ್ಲ. ಇದು ಎಲ್ಲ ನಿನ್ನೆಯಿಂದ ಯಾವ TV ನ್ಯೂಸ್ ಚಾನಲ್ ಹಾಕಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಇದೇ ಚರ್ಚೆ. ಅದರಲ್ಲಿ JDS ಕುಮಾರಸ್ವಾಮಿ ಅವರಾಗಲಿ, BJP ರಾಘವೇಂದ್ರ ಎಲ್ಲರೂ ಹೇಳ್ತಾ ಇರೋದೇನು, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ, ಅದನ್ನು ನಾವು ಮುಂದೆ ಇದು ಮಾಡ್ತೀವಿ ಅಂತ ಅವರು ಕೆಲವೊಂದು ರೋಷ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ಈ ಕಡೆ ಆರೋಪ ಏನಂದರೆ ಕಾಂಗ್ರೆಸ್ ಅವರು ದುಡ್ಡು ಹಣಬಲ ಜನಬಲದಿಂದ ಇದನ್ನು ಮಾಡ್ತಿದ್ದಾರೆ ಅಂತ. ಈಗ ಇವರು ಒಂದು ಲೀಡರ್ಶಿಪ್ ಸರಿ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಒಟ್ಟಾರೆ ಒಬ್ಬರ ಮೇಲೆ ಒಬ್ಬರು ಇದನ್ನ ಒಂದು ಇದು ಮಾಡ್ತಾ ಇದ್ದಾರೆ. ಆದರೆ ಅಡ್ಡ ಮತ ಮಾಡಿದವರು ನಮ್ಮ ಆತ್ಮಸಾಕ್ಷಿ ಅಂತ ಹೇಳ್ಕೊಂಡು ಏನೋ ಒಂದು ವರ್ಡ್ ಭಾಳ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲೇನು ಸಮಸ್ಯೆ ಅಂದರೆ, ಈಗ ಏನೇ ಆಗಲಿ ಒಂದು ಪಕ್ಷದಲ್ಲಿದ್ದು ಪಕ್ಷದ ಒಂದು ಚಿಹ್ನೆ ಮೇಲೆ ಎಲೆಕ್ಷನ್ನಲ್ಲಿ ಗೆದ್ದು ಒಬ್ಬ ಶಾಸಕರಾಗಿ ಅವರಿಗಿರುವಂಥ ಒಂದು ಅಧಿಕಾರವನ್ನು ತಮ್ಮ ಪಕ್ಷಕ್ಕಲ್ಲದೆ ಬಿಟ್ಟು ಬೇರೆ ಬೇರೆ ಇದಕ್ಕೆ ಅಡ್ಡ ಮತದಾನ ಮಾಡ್ತಾರೆ ಅಂತಂದರೆ ಇವರೇ ನಿಜವಾಗ್ಲೂ ಎಂಥ ಒಂದು ಹೀನ ಮನಸ್ಥಿತಿಯವರು ಅನ್ನೋದು ಒಂದು ಎಲ್ಲ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಕಾಂಗ್ರೆಸ್ಸು BJP JDS ಅಂತ ಬರಲ್ಲ. ಇವತ್ತು ನೀವು ಮಾಡಿಸಿರ್ಬೋದು, ಅಕಸ್ಮಾತ್ ನಿಮ್ಮಲ್ಲಾಗಲಿ ಈಗ BJPಲಿ ಆಗಿರ್ಬೋದು, JDSಲ್ಲಿ ಆಗಿರ್ಬೋದು. ಹಾಗಂತ ಕಾಂಗ್ರೆಸ್ಸಲ್ಲಿ ಆಗಲ್ಲ ಅಂತಲ್ಲ. ನಾಳೆ ಇವರೇ ನಿಮ್ಮಲ್ಲೂ ಬಂದಾಗಲೂ ಅವರು ಮಾಡ್ತಾರೆ, ಇಲ್ಲ ಬೇರೆಯವ್ರು ನೋಡು ಮಾಡ್ತಾರೆ ಅಡ್ಡ ಮತದಾನ. ಈಗ ಹಿಂದೇನೂ ಮಾಡಿದ್ದಾರೆ, ಸುಮಾರು ಸಲ ಆಗಿದೆ. ಈ ವಿಧಾನಸಭಾ ಪರಿಷತ್ ಚುನಾವಣೆಯಿಂದ ಭಾಳ ಅಡ್ಡ ಮತದಾನಗಳು ನಡೆದಿದ್ದಾವೆ. ಈಗ ನನ್ನ ಒಂದು ಏನಿರೋದಂದರೆ ಕಳಕಳಿ ಏನಂದರೆ, ಇವ್ರು ಏನು 11 ಜನ ಇವ್ರು ಯಾರು ಅಂತ ಗೊತ್ತಾಗಿದೆ ಅಂದರೆ, ಇವ್ರನ್ನ ಎರಡೂ ಪಕ್ಷದವರು ತಮ್ಮ ಒಂದು ಏನು ಅಧಿಕಾರ ವ್ಯಾಪ್ತಿಲ್ಲ ಅವ್ರನ್ನ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡೋದು, ಇಲ್ಲ ಅವ್ರನ್ನ ರಾಜಕೀಯವಾಗಿ ನಿಮ್ಮ ಪಕ್ಷದಿಂದ ಕೈ ಬಿಡಿ. ಈಗ ಕಾಂಗ್ರೆಸ್ ಅವರು ಅಷ್ಟೇ, ನೀವು ಇಂಥವ್ರನ್ನ ಮತ್ತೆ ಎಂಟರ್ಟೈನ್ಮೆಂಟ್ ಮಾಡೋದಾಗಲಿ, ನಿಮ್ಮನ್ನು ಕರ್ಕೊಳ್ಳೋದಾಗಲಿ, ನೀವು ಕರ್ಕೊಂಡವ್ರನ್ನ ಮತ್ತೆ ಅವ್ರನ್ನ ಬೆಳೆಸ್ತೀವಿ ಅಂದರೆ ನಾಳೆ ಇವರು ನಿಮ್ಮ ಪಕ್ಷದಲ್ಲೂ ಇದೇ ಮಾಡೋದು. ಹಾಗಾಗಿ ಈ ಒಂದು ಕೆಟ್ಟ ಒಂದು ಸಂಪ್ರದಾಯಕ್ಕೆ ಕೊನೆ ಆಡಬೇಕು. ಆಮೇಲೆ ರಾಜಕೀಯ ಅಂದರೆ ಇತ್ತೀಚೆಗೆ ಬರೀ ವಿದ್ಯೆ ಮಾಡ್ತಾ ಇದ್ದೀರಾ. ದಯವಿಟ್ಟು ಒಂದು ಏನಂದರೆ ಒಳ್ಳೆಯದೊಂದು ರಾಜಕೀಯ ಹಿನ್ನೆಲೆಯನ್ನು ಒಂದು ಪ್ಲಾಟ್ಫಾರ್ಮ್ ಹಾಕಿ ಮುಂದಿನ ಜನತೆಗೂ ಕೊಡಿ ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಂತೀನಿ. ಈ ರೀಲ್ ಸಾಧ್ಯ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.